ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ. ನೀವು ಕೂಡ ರೈತರಾಗಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನ ಪಡಿಬಹುದು. ಯಾವ ರೀತಿ ಪಡಿಬೇಕು, ಏನು ಮಾಡಬೇಕು, ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಕಷ್ಟಪಟ್ಟು ದುಡಿಯುವ ಇಂತಹ ಕಾಲದಲ್ಲಿ ನಾವು ಮಾಡುವಂತಹ ಸಣ್ಣ ಸಣ್ಣ ಹೂಡಿಕೆಗಳು ವೃದ್ಧಾಪ್ಯದಲ್ಲಿ ನಿಶ್ಚಿತ ಆದಾಯವನ್ನ ಪಡೆಯಲು ತುಂಬಾ ಸಹಾಯಕವಾಗುತ್ತೆ. ಹೌದು, ಈಗಲೇ ನೀವು ಒಂದು ಸಣ್ಣ ಹೂಡಿಕೆಗಳನ್ನ ಪ್ರಾರಂಭ ಮಾಡಿದರೆ ಒಂದು ವಯಸ್ಸಿನ ನಂತರ ನಿಮಗೆ ಒಂದು ನಿಶ್ಚಿತ ಆದಾಯ ಪಡೆಯಲು ತುಂಬಾ ಸಹಾಯಕವಾಗುತ್ತೆ. ಇಂದು ಭಾರತವು ಮೂಲತಃ ಕೃಷಿ ಪ್ರಧಾನ ದೇಶವಾಗಿದ್ದು, ಹಾಗಾಗಿ ನಮ್ಮ ಭಾರತದಲ್ಲಿ ಲಕ್ಷಾಂತರ ರೈತರು ಈಗಲೂ ಕೂಡ ಇದ್ದಾರೆ. ಇದರಲ್ಲಿ ಕೆಲವರು ಸಣ್ಣ ರೈತರು, ಕೆಲವರು ದೊಡ್ಡ ರೈತರು ಇದ್ದಾರೆ. ಆದರೆ ಸ್ನೇಹಿತರೆ, ಇಲ್ಲಿ ದೇಶದ ಬಹುಪಾಲು ಮಂದಿ ಕೃಷಿಯನ್ನೇ ಅವಲಂಬಿಸಿದ್ರಿಂದ ಈಗ ಸರ್ಕಾರ ರೈತರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿದೆ. ಹೌದು, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವೃದ್ಧಾಪ್ಯ ಸಮಯದಲ್ಲಿ ಜೀವನೋಪಾಯದ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರದ ಸರ್ಕಾರ PM ಕಿಸಾನ್ ಮಾನ್ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಹಾಯಧನ ದೊರಕುತ್ತೆ. ಹೌದು, 2019ರಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಅರ್ಹ ವೃದ್ಧ ರೈತರಿಗೆ ಮಾಸಿಕವಾಗಿ 3,000 ರೂಪಾಯಿ ಪಿಂಚಣಿ ಕೊಡುವ ಯೋಜನೆ ಇದಾಗಿದೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು? ಈ ಒಂದು ಯೋಜನೆ ಹಣ ಪಡಿಬೇಕಂದ್ರೆ ನೀವೇನು ಮಾಡಬೇಕು, ಯಾವ ದಾಖಲೆಗಳನ್ನು ಸಲ್ಲಿಸಬೇಕು, ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವುದರಿಂದ ಅರ್ಜಿ ಸಲ್ಲಿಕೆ ಮಾಡುವಾಗ ಬ್ಯಾಂಕ್ ಖಾತೆ ವಿವರ ಕಡ್ಡಾಯವಾಗಿ ಕೊಡಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ನಿಮ್ಮ ವಿಳಾಸದ ಗುರುತಿನ ಚೀಟಿ, ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಇನ್ನು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಂದ್ರೆ ನೀವು ಮುಖ್ಯವಾಗಿ ರೈತರಾಗಿರಬೇಕು. ಹೌದು, ಸಣ್ಣ ಮತ್ತು ಅತಿ ಸಣ್ಣ ಭೂಮಿ ಹೊಂದಿರುವ, ಅಂದ್ರೆ ಸರಿಸುಮಾರು 2 ಹೆಕ್ಟೇರ್ಗಿಂತಲೂ ಕೂಡ ಕಡಿಮೆ ಭೂಮಿ ಹೊಂದಿರುವ ರೈತರಿಗೆ ಈ ಒಂದು ಯೋಜನೆ ತುಂಬಾ ಸಹಾಯಕವಾಗಿದೆ. ನಿಮ್ಮ ವಯಸ್ಸು 18ರಿಂದ 40 ವರ್ಷದ ಒಳಗಿರಬೇಕು. ಹೌದು ಸ್ನೇಹಿತರೆ, ಒಂದು ವೇಳೆ ನಿಮ್ಮ ವಯಸ್ಸು 18 ವರ್ಷವಾಗಿದ್ರೆ ಆ ಸಮಯದಲ್ಲಿ ನೀವು ಪ್ರತಿ ತಿಂಗಳು 55 ರೂಪಾಯಿಯನ್ನ ಠೇವಣಿ ಇಡಬೇಕಾಗುತ್ತೆ. ಅದೇ ಒಂದು ವೇಳೆ ನಿಮ್ಮ ವಯಸ್ಸು 29 ವರ್ಷ ಆಗಿತ್ತಂದ್ರೆ ನೀವು ಪ್ರತಿ ತಿಂಗಳು 100 ರೂಪಾಯಿವರೆಗೆ ಠೇವಣಿ ಇಡಬೇಕಾಗುತ್ತೆ. ಇನ್ನು ಅದೇ ರೀತಿ 40 ವರ್ಷದವರಾಗಿದ್ರೆ ಆಗ ನೀವು ಪ್ರತಿ ತಿಂಗಳು 200 ರೂಪಾಯಿ ಠೇವಣಿ ಇಡಬೇಕು. ಈ ಒಂದು ಹಣ ಕನಿಷ್ಠ ನಿಮಗೆ ಸ್ವಲ್ಪ ವರ್ಷಗಳ ಕಾಲ ಇಡಬೇಕಾಗುತ್ತೆ. ನಂತರ ನೀವು ಒಂದು ಬಾರಿ 60 ವರ್ಷ ದಾಟಿದ ನಂತರ ಆಗ ನಿಮಗೆ ಪಿಂಚಣಿ ರೂಪದಲ್ಲಿ ಹಣವನ್ನ ಕೊಡಲಾಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ PM ಕಿಸಾನ್ ಮಾನ್ಧನ್ ಎಂದು ಕಮೆಂಟ್ ಮಾಡಿ. ಆನ್ಲೈನ್ ಮುಖಾಂತರ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ವಿಡಿಯೋಗೆ ನೀವು ಲೈಕ್ ಮಾಡ್ತಾ ಶೇರ್ ಮಾಡಿ.